ಆರಂಭಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಮಾತಾಡಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇದು ಹೆಚ್ಚು ಹೊತ್ತು ಮಾತನಾಡುವ ಸಮಯ ಅಲ್ಲ. ಖಂಡಿತವಾಗ್ಲೂ ನೀವೆಲ್ಲ ನಾಟಕ ನೋಡೋದು ಬಂದಿದ್ದೀರಿ. ಹಾಗಾಗಿ ನಿಮ್ಮ ಅಭಿಮಾನವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನಾಟಕಕ್ಕೆ ಹೆಚ್ಚಿನ ಹೊತ್ತನ್ನು ಕೊಟ್ಟು ಮಾತನ್ನು ನಾನು ಕಡಿಮೆ ಮಾತಾಡಿ ಸ್ವಾಗತ ಕೊಡ್ತೀನಿ. ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಈ ಟ್ರಸ್ಟ್ ವತಿಯಿಂದ ಕುವೆಂಪು ನಮನ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಯುಗದ ಕವಿ, ಜಗದ ಕವಿ, ರಾಷ್ಟ್ರ ಕವಿ, ಕರ್ನಾಟಕದ ಶ್ರೇಷ್ಠ ಕವಿ ಕುವೆಂಪು ಅವರ ನೆನಪಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕುವೆಂಪು ಅವರು ರಚಿಸಿ, ಕುವೆಂಪು ಅವರು ಬರೆದು ಕರ್ನಾಟಕ ಸಾಹಿತ್ಯ ಲೋಕಕ್ಕೆ, ಕನ್ನಡದ ಸಾಹಿತ್ಯ ಲೋಕಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಶ್ರೀರಾಮಾಯಣ ದರ್ಶನಂ. ಆ ಶ್ರೀರಾಮಾಯಣ ದರ್ಶನಂನ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಂಡು ವಾಲಿ ಮತ್ತು ಸುಗ್ರೀವರ ನಡುವೆ ಇರುವಂತಹ ಜಗಳ ಏನಿದೆ, ಅಣ್ಣ ತಮ್ಮದಿರ ಮಧ್ಯೆ ಇದ್ದಂತಹ ಬಾಂಧವ್ಯ ಮತ್ತು ಅವರ ಮಧ್ಯೆ ಬಂದಂತಹ ಆ ಗಲಾಟೆ ಏನು, ಕೊನೆಗೆ ಅದು ಯಾವ ರೀತಿ ಅಂತ್ಯ ಆಯಿತು, ಇದನ್ನ ಹೇಳುವಂತಹ ಒಂದು ಕಥೆಯನ್ನ ನಾವು ನಾಟಕದ ರೂಪದಲ್ಲಿ ವೇದಿಕೆ ತರ್ತಿದ್ದೇವೆ. ಆ ಕೃತಿಯಲ್ಲಿ ಅತ್ತಲ ಕಿಷ್ಕಿಂದದೋಳು ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನ ನಾವು ಕಿಷ್ಕಿಂದ ಕಾಳಗ ಅಂತ ಹೇಳಿ ಟೈಟಲ್ ಮಾಡಿಕೊಂಡು ಶೀರ್ಷಿಕೆ ಮಾಡಿಕೊಂಡು ನಾಟಕವನ್ನು ಮಾಡ್ತಿದ್ದೇವೆ. ಇದರ ನಿರ್ದೇಶನವನ್ನ ಪ್ರದೀಪ್ ಅವರು ಮಾಡ್ತಿದ್ದಾರೆ. ಪ್ರದೀಪ್ ಅವರು ಈ ಹಿಂದೆ ನಿಮಗೆಲ್ಲ ನೆನಪಿರ್ಬೋದು, 2018ರಲ್ಲಿ ಒಂದಿಷ್ಟು ಜನ ನೋಡಿರ್ತೀರಿ. ರಂಗಾಯಣ ವಾಲಿ ಕ್ಯಾರೆಕ್ಟರ್ ಮಾಡಿದಂತಹ ಹುಡುಗ ಪ್ರದೀಪ್ ಅಂತ ಹೇಳಿ ಅವರು ಹಾಸನದವರೇ. ಅವರು ಈ ನಾಟಕದ ನಿರ್ದೇಶನ ಮಾಡಿದ್ದಾರೆ. ಹಾಗೇನೆ ಅದೇ ನಾಟಕದಲ್ಲಿ ರೋಹಿಣಿ ಅಂತ ಹೇಳಿ ಅವರು ಲಂಕಾಲಕ್ಷ್ಮಿ ಕ್ಯಾರೆಕ್ಟರ್ ಮಾಡಿದ್ರು. ಆ ಒಂದು ದೊಡ್ಡ ಯೋಜನೆ ಸರ್ಕಾರದ್ದು, ಅದರಲ್ಲಿ ಅಭಿನಯಿಸಿದಂತಹ ರೋಹಿಣಿ ಅವರು ಕೂಡ ನಮ್ಮ ಹಾಸನದವರು. ಅವರು ಕೂಡ ಇಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇದ್ದಾರೆ. ನಾವೆಲ್ಲ ಸ್ನೇಹಿತರಾಗಿ ಈ ಥರದೊಂದು ಪ್ರಾಜೆಕ್ಟ್ನ ಮಾಡಬೇಕು ಅಂತ ನಾವೇ ಮಾತಾಡಿಕೊಂಡು ಮಾಡ್ತಾ ಇದ್ದೀವಿ. ನಮಗೆ ತಿಳಿದ ಮಟ್ಟಿಗೆ ನಾವು ರಿಹರ್ಸಲ್ ಮಾಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾವು ವೇದಿಕೆ ಪ್ರೆಸೆಂಟ್ ಮಾಡ್ತೀವಿ. ನಮ್ಮ ಅಭಿನಯದಲ್ಲಿ ಏನಾದರೂ ನಿಮಗೆ ಬೇಸರ ಅನಿಸಿದ್ರೆ ಅಥವಾ ಚೆನ್ನಾಗಿ ಏನಾದರೂ ಒಂದು ಬೇರೆ ಥರ ಅಭಿಪ್ರಾಯಗಳು ಬಂದರೆ ಅವನ್ನ ಸೀರಿಯಸ್ ಆಗಿ ತಗೊಳ್ಳದೆ ಕ್ಷಮಿಸಿ ಅಂತ ಮೊದಲೇ ನಿಮ್ಮ ಹತ್ರ ಕೇಳಿಕೊಳ್ತಾ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನೀವೆಲ್ಲ ಬಂದಿರೋದು ಅತ್ಯಂತ ಖುಷಿ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಂದು ತೂಕ ಜಾಸ್ತಿ ಅಂತ ಹೇಳ್ಬೋದು. ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಯವರು ಬಂದಿದ್ದಾರೆ. ಹಾಸನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತ ಕಾಂತರಾಜ್ ಅವರು. ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಮಾಡ್ಕೊಳ್ತೇನೆ. ಅವನ ಚಪ್ಪಾಳೆ ಬರ್ತಿದ್ದೇನೆ. ಹಾಗೆಯೇ ಶ್ರೀಯುತ ಮಲ್ಲೇಶ್ ಗೌಡರು, ನಮ್ಮ ಹಾಸನ ಜಿಲ್ಲೆಯ ಶ್ರೇಷ್ಠ ವಾಗ್ಮಿಗಳ ಪೈಕಿ ಅವರು ಕೂಡ ಒಬ್ಬರು, ಲೇಖಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಅವರನ್ನು ಬರ್ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಮಲ್ಲೇಶ್ ಗೌಡರ ಬಗ್ಗೆ ಒಂದು ಮಾತನ್ನು ನಾನು ಹೇಳ್ತೀನಿ. ನಾವು ಸಾಹಿತ್ಯ ಪರಿಷತ್ ಆವರಣದಲ್ಲಿ ರಿಹರ್ಸಲ್ ಮಾಡ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ವತಃ ಅವರಾಗಿಯೇ ಬಂದು ನಮ್ಮ ಭಾಷೆಯನ್ನು ತಿದ್ದಿದಂತಹ ಗುರುಗಳು. ಅವರು ಉಪನ್ಯಾಸಕರಾಗಿದ್ದರು, ಕನ್ನಡ ಉಪನ್ಯಾಸಕರಾಗಿದ್ದರು. ನಾವು ಹೇಳುವಂತಹ ಪ್ರೊನೌನ್ಸಿಯೇಷನ್ ಏನಿದೆ ಅದನ್ನು ತಿದ್ದುಕೊಟ್ರು. ಸರ್ ಧನ್ಯವಾದ ಈ ಸಂದರ್ಭದಲ್ಲಿ. ಹಾಗೆಯೇ ಅವರೊಟ್ಟಿಗೆ ಈಗ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಿದ್ದೇನೆ. ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕರು ರಘುಗೌಡರು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆಯೇ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ನಮ್ಮ ಹಿತೈಷಿಗಳು ರವಿನಾಯಕಗೌಡ ಅವರು ವೇದಿಕೆ ಬರಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇವೆ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಪ್ರಸನ್ನ ಅವರು ವೇದಿಕೆ ಬರಬೇಕು. ಹಾಗೆಯೇ ನಮ್ಮ ಬೊಮ್ಮೇಗೌಡರು ಇಬ್ಬರು ಗೌರವ ಕಾರ್ಯದರ್ಶಿಗಳು ವೇದಿಕೆಗೆ ಬಂದು ಸದಾಕಾಲ ನಮಗೆ ಸಹಕಾರ ಕೊಡ್ತಿರ್ತೀವಿ. ಹಾಗೆಯೇ ಈ ಸಂದರ್ಭದಲ್ಲಿ ನನ್ನ ಹೈಸ್ಕೂಲ್ನ ಒಂದಷ್ಟು ಜನ ಶಿಕ್ಷಕರು ಬಂದಿದ್ದಾರೆ. ಅವರ ಪೈಕಿ ನಾನು ಒಬ್ಬರನ್ನ ವೇದಿಕೆ ಕರೆಸ್ಕೊಳ್ತೀನಿ. ನಿವೃತ್ತ ಮುಖ್ಯ ಶಿಕ್ಷಕರು ವಿಶ್ವನಾಥರಾವ್ ಚವ್ಹಾಣ್ ಅವರು ವೇದಿಕೆ ಬರಬೇಕು. ನಾವು ಈ ರೀತಿ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ಜೊತೆಗೆ ತಿರುಗ್ತಾರೆ. ಒಂಥರ ನಮ್ಮ ವಯಸ್ಸಿನ ಹುಡುಗರು ಥರ ಜೊತೆಗೆ ಬರ್ತಾರೆ. ಕಾಂಪ್ಲೇಂಟ್ ಹಂಚೋದಕ್ಕೆ, ಯಾರು ಮಾತಾಡ್ಸೋದಕ್ಕೆ ಅಷ್ಟು ಅಭಿಮಾನವನ್ನು ಅವರು ತೋರಿಸ್ತಾರೆ.
ಹಾಗೆಯೇ ಇದೇ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮಾತನಾಡುವ ವೇದಿಕೆ ಬರಬೇಕನ್ನು ಕೇಳ್ಕೊಳ್ತೇವೆ. ಇನ್ನು ಚೆನ್ನೈಗೌಡರು ಸಹ ವೇದಿಕೆ ಬರಬೇಕು. ಇಲ್ಲಿ ಭಾಷಣ ಇರೋದಿಲ್ಲ, ಮೊದಲೇ ಹೇಳಿರ್ತೇವೆ. ಒಂದಷ್ಟು ಅಧಿಕಾರಿಗಳು ಒಂದೆರಡು ಶುಭಾಶಯಗಳನ್ನು ತಿಳಿಸ್ತಾರೆ. ದಯವಿಟ್ಟು ಅತಿ ಹೆಚ್ಚು ಗಣ್ಯರನ್ನು ಕರೀತಾ ಇದ್ದೀನಿ ಅಂತ ಯಾರು ಭಾಷಣ ಜಾಸ್ತಿ ಇರುತ್ತೆ ಅಂತ ಭಾವಿಸ್ಬೇಡಿ. ಗೌರವ ಕೊಡಬೇಕು ಅಂತ ಮನಸ್ಸಲ್ಲಿದೆ, ಹಾಗಾಗಿ ಎಲ್ಲರನ್ನ ಕರೀತಾ ಇರುವಂಥದ್ದು. ಬಹಳ ಅಭಿಮಾನದಿಂದ ಇನ್ನೊಂದು ನಾನು ಹೇಳೋದು ಮರ್ತೆ, ಅದು ಏನಪ್ಪ ಅಂದರೆ, ನಮಗೆ ದೊಡ್ಡ ದೊಡ್ಡ ಪಾತ್ರಗಳನ್ನ ನಾವು ಹುಡುಗರು ನಿಭಾಯಿಸಿಕೊಂಡು ನಮ್ಮ ಸ್ನೇಹಿತರು ವಾನರರ ಪಾತ್ರವನ್ನು ಮಾಡೋದಕ್ಕೆ ಒಂದಷ್ಟು ಜನ ಮಕ್ಕಳು ಬೇಕಾಗಿತ್ತು ನಮಗೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸ್ಕೊಟ್ಟಂಥವರು ಹಾಸನದ ಪ್ರತಿಷ್ಠಿತ ಶಾಲೆ ವಿಜಯ ಶಾಲೆಯ ಮಕ್ಕಳು. ಅಲ್ಲಿ ನಾವು ಮುಖ್ಯಸ್ಥರು ತರಗಳನ್ನು ನಾನು ವೇದಿಕೆ ಮಾಡ್ಕೊಳ್ತೀನಿ. ದಯವಿಟ್ಟು ಎಸ್, ನಾವು ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಅನಿಲ್ ಸರ್ ದಯವಿಟ್ಟು ವೇದಿಕೆ ಬನ್ನಿ, ದಯವಿಟ್ಟು ಸರ್. ಹಾಗೆಯೇ ಈ ಸಂದರ್ಭದಲ್ಲಿ ನಾನು ಬಹಳ ಪ್ರೀತಿಯಿಂದ ನಮ್ಮ CO ಸಾಹೇಬರು ವೇದಿಕೆಯಲ್ಲಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿನ ಉನ್ನತ ಮಟ್ಟದ ಅಧಿಕಾರಿ. ಇದೇ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನನ್ನ ತಾಯಿ ಕೂಡ ಒಂದು ಪಂಚಾಯತಿಯ ಅಧ್ಯಕ್ಷರಾಗಿದ್ದಾರೆ, ಮೀನಾಕ್ಷಿ ಅವರು. ವೇದಿಕೆ ಬರ್ಕೊಳ್ತೀನಿ. ಹಾಗೆಯೇ ನಮ್ಮ ಕಡೆಗೆ ಹೋಗ್ಬಿಟ್ಟು ಒಂದಷ್ಟು ಜನ ನಮ್ಮ PDO ಅವರು ಬಂದಿದ್ದಾರೆ, ಮತ್ತು ಸಬ್ ಇನ್ಸ್ಪೆಕ್ಟರ್ ಮಧು ಮೇಡಮ್ ಬಂದಿದ್ದಾರೆ. ಅವರು ನಾನು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಬೆಳಗಾಮಲ್ಲಿ ಇರ್ತೀನಿ, ಸಂಜೆ ಡ್ಯೂಟಿ ಮುಗಿತು, ಅದನ್ನು ಬೆಳಗ್ಗೆ ರಿನ್ಯೂವಲ್ ಮಾಡ್ಕೊಂಡು ಬರ್ತೀನಿ, ಈ ನಾಟಕ ನಾನು ನೋಡಬೇಕು ಅಂತ ಹೇಳಿ ಖುಷಿಯಿಂದ ಬಂದಿದ್ದೀನಿ ಮೇಡಮ್. ಥ್ಯಾಂಕ್ ಯು. ಹಾಗೆಯೇ ನಮ್ಮ ಅಭಿಯಂತರರು ಪುರುಷೋತ್ತಮರವರು, ಹಾಗೆ ಒಂದಷ್ಟು ಜನ ಇಲ್ಲಿದ್ದೀರಿ. ಒಂದು ವೇಳೆ ನಮ್ಮ ದೊಡ್ಡಳ್ಳಿ ರಮೇಶ್ ಅವರು, ಕಟ್ಟೆಬಳಗಳಿ ಕುಮಾರ್ ಅವರು ಇದ್ದಾರೆ, ಕ್ಷಮಿಸಿ. ನಮ್ಮ ಹರೀಶ್ ಸರ್ ದಯವಿಟ್ಟು ವೇದಿಕೆ ಬನ್ನಿ, ಯೋಜನಾ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕರು ಬನ್ನಿ ಸರ್. ಹಾಗೆಯೇ ಸದಾಕಾಲ ಹಿತೈಷಿಗಳು, ಮಾರ್ಗದರ್ಶಕರು ನಮ್ಮ ವಿನೋದ್ ಚಂದ್ರ ಅವರು ಸರ್, ದಯವಿಟ್ಟು ವೇದಿಕೆ ಬನ್ನಿ, ದಯಮಾಡಿ ವೇದಿಕೆ ಬನ್ನಿ ಸರ್. ಬನ್ನಿ ಹರೀಶ್ ಸರ್. ಹಾಗೆಯೇ ಈ ಸಂದರ್ಭದಲ್ಲಿ ಗೊಡೆಯಲ್ಲಿ ನನ್ನ ಹುಟ್ಟೂರಿನಿಂದ ಒಂದಷ್ಟು ಜನ ನನ್ನ ಬಾಲ್ಯ ಸ್ನೇಹಿತರು ಬಂದಿದ್ದೀರಿ, ಸ್ವಾಗತ. ಹಾಗೆಯೇ ನಮ್ಮ USB ಸರ್ ಬಸವರಾಜ್ ಅವರು, HD ದಾಸೇಗೌಡರು ಎಲ್ಲ ನನ್ನ ಹೈಸ್ಕೂಲ್ ಶಿಕ್ಷಕರು ಬಂದಿದ್ದಾರೆ. ಮತ್ತು ನಾಟಕ ನೋಡೋದಕ್ಕೆ ಅವ್ರ ಮಗ ಮನೋಹರ್ ಬಂದಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಅವರು ಚಲನಚಿತ್ರ ನಟರು, ಅನೇಕ ಚಿತ್ರಗಳಲ್ಲಿ ಅವರೇ ನಿರ್ದೇಶನ ಮಾಡಿ ಸದ್ಯದಲ್ಲೇ ಒಂದು ಚಿತ್ರ ಬರುತ್ತೆ. ಥ್ಯಾಂಕ್ ಯು, ನೀವು ಬಂದದ್ದು ಖುಷಿ ಆಯಿತು. ಓಕೆ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ, ಅದರೊಳಗೆ ವಿಶೇಷವಾಗಿ ನಮ್ಮ CS ಸಾಹೇಬರು ಧರ್ಮಪತ್ನಿಯವರು ಬಂದಿರ್ತಾರೆ. ಮೇಡಮ್ ಸ್ವಾಗತ ನಿಮಗೆ. ಕುಟುಂಬ ಸಮೇತರಾಗಿ ಬಂದು ನೀವು ಕಾರ್ಯಕ್ರಮ ನೋಡ್ತಾ ಖುಷಿ ಕೊಡ್ತಾ ಇದೆ. ಹಾಗೆಯೇ ನಾನು ಕರೆದಿರುವಂಥ ಬಹುತೇಕ ಜನರು ಬಂದಿದ್ದೀರಿ. ನಮ್ಮ ಗುರು ಬಸವರಾಜ್ ಅವರು ಆಯುರ್ವೇದಿಕ್ ಕಾಲೇಜಿಂದ, ಹಾಗೆಯೇ ನಮ್ಮ PDO ಶ್ರೀನಿವಾಸ್ ಅವರು, ಒಂದಷ್ಟು ನಮ್ಮ ಬೆಸ್ಟ್ ಕಾಲೇಜ್ ನವೀನ್ ಅವರು ಪ್ರಿನ್ಸಿಪಾಲ್ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ವಹಿಸ್ತಾ, ನಮ್ಮ ಮಂಜುನಾಥ್ ಅವರು AEKB ಅವರು ಕೂಡ ಸ್ವಾಗತ ವಹಿಸ್ತಾನೆ. ಮತ್ತೊಮ್ಮೆ ಒಂದು ವೇಳೆ ಯಾರಾದರೂ ಇನ್ನೊಂದು ಹೆಸರು ನಾನು ಪ್ರಸ್ತಾಪ ಮಾಡಲೇಬೇಕು. ಹಾಸನದಲ್ಲಿ ಒನ್ ಆಫ್ ದ ಬೆಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ, ಸ್ಟೇಟ್ ಲೆವೆಲಲ್ಲೂ ಕೂಡ CM PM ಆ ಪ್ರೋಗ್ರಾಮ್ಗಳಿಗೆ ಕೋರ್ಡಿನೇಟ್ ಮಾಡುವಂಥ ನಮ್ಮ ಹೈಟೆಕ್ ನಾಗರಾಜ್ ಅವರು, ನಾವು ಪ್ರೀತಿಯಿಂದ ಹೈಟೆಕ್ ನಾಗರಾಜ್ ಅಂತೀವಿ. ನಾಗ್ ಇವೆಂಟ್ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರು SD ನಾಗರಾಜ್ ಅವರು ಸರ್, ದಯವಿಟ್ಟು ವೇದಿಕೆ ಬನ್ನಿ, ದಯವಿಟ್ಟು ಬನ್ನಿ. ಒಬ್ಬ ಸಹೋದರಂತರ ನಮ್ಮ ಜೊತೆ ನಿಲ್ತಾರೆ ಯಾವಾಗಲೂ. ಒಬ್ಬ ಬ್ರದರ್ ಆಗಿ ಇದು ಒಂದು ಕಾರ್ಯಕ್ರಮ 2019 ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಆಗಲೂ ಕೂಡ ಮೊದಲು ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿದವರು ಇವತ್ತು ಒಂದಷ್ಟು ಸಹಾಯ ಮಾಡಿ, ಜೊತೆಗೆ ಅಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಏನಿದ್ರು ಅದೆಲ್ಲ ಅವ್ರದ್ದು. ಥ್ಯಾಂಕ್ ಯು ಸರ್. ಈಗ ಇಷ್ಟೊತ್ತು ಕುಳಿತಿದ್ದೀರಿ, ನಾಟಕ ಆರಂಭಿಸೋಣ. ಹೆಚ್ಚು ಹೊತ್ತು ಸಮಯ ವ್ಯರ್ಥ ಮಾಡೋದಿಲ್ಲ. ನಿರೂಪಕಿ ತುಳಸಿ ಅವರು ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾರೆ. ನಮ್ಮ ಬೊಮ್ಮೇಗೌಡರು ಅವರಿಗೆ ಸಹಕರಿಸ್ತಾ ಹೋಗ್ತಾರೆ. ಅತಿಥಿಗಳು ಗಣ್ಯರು ಶುಭಾಶಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ನಿಮ್ಮ ಸಹಕಾರ ಇರಲಿ. ಇಷ್ಟೊತ್ತು ಕಾದಿದ್ದೀರಿ. ಇನ್ನೊಂದು 10 ರಿಂದ 15 ನಿಮಿಷ ಸಹಕರಿಸಿ ನಾಟಕ ಸ್ಟೇಜಲ್ಲಿ ಬರುತ್ತೆ. ಎಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಒಂದು ವೇಳೆ ಯಾರಾದರೂ ಸಹಕರಿಸಿದವರ ಹೆಸರನ್ನ ಬಿಟ್ಟಿದ್ರೆ ಕ್ಷಮಿಸಿ. ನಮ್ಮ ಗೊಳೆನಹಳ್ಳಿಯಿಂದ, ನಮ್ಮ ಹುಟ್ಟೂರಿಂದ ಒಂದು ಶಾಶ್ವತ ಮಾಸ್ಟರ್ ಬಂದಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಒಂದು ವೇಳೆ ನಾಟಕದಲ್ಲಿ ಏನಾದರೂ ತಪ್ಪುಗಳು ಕಲಿಸಿದ್ರೆ ಕ್ಷಮೆಯನ್ನ ಮೊದಲೇ ಕೇಳ್ತಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಧನ್ಯವಾದ. ತಮ್ಮೆಲ್ಲರನ್ನ ಸ್ವಾಗತ ಕೊಡಿದ ಯತೀಶ್ವರ್ಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ವೇದಿಕೆಯ ಹಾಗೂ ಕಾರ್ಯಕ್ರಮದ ಮೇಲೆ ನಡೆಸಿದಂತಹ ಎಲ್ಲ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಕುರಿತು ಶುಭಾಶಯವನ್ನು ಕೋರಲಿದ್ದಾರೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ವಿ ಕಾಂತರಾಜ್ ಅವರು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯತೆ ಗಣ್ಯರೇ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹಾಸನದ ನಾಗರಿಕ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಬಹುಶಃ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ನಿಮಗೆಲ್ಲ ಈಗಾಗಲೇ ತಿಳಿದಿದೆ. ಇವತ್ತು ಬೆಳಗಿನಿಂದ ಇಡೀ ನಾಡಿನ ಎಲ್ಲ ಕಡೆ ವಿಶ್ವ ಮಾನವ ಸಂದೇಶ ಪಸರಿಸ್ತಾ ಇದೆ. ವಿಶ್ವ ಮಾನವ ಸಂದೇಶವನ್ನು ನೀಡಿದಂಥ ಮಹಾತ್ಮರು, ನಿಮ್ಮೆಲ್ಲರ ರಾಷ್ಟ್ರಕವಿಗಳು, ಜಗದ ಕವಿಗಳು, ಯುಗದ ಕವಿಗಳು ಶ್ರೀಯುತ ಕುವೆಂಪುರವರು. ಕುವೆಂಪು ಗೊತ್ತಿಲ್ಲದ ವ್ಯಕ್ತಿ ಇಲ್ಲ. ಕುವೆಂಪು ಒಂದು ದೊಡ್ಡ ಮಹಾನ್ ಶಕ್ತಿ, ಮಹಾನ್ ಚೇತನ. ಆ ಮಹಾತ್ಮರ ಬಗ್ಗೆ ಎಷ್ಟು ಮಾತನಾಡಿದರೂ ಕೂಡ ಸಾಕಾಗುವುದಿಲ್ಲ. ಅಂಥ ಒಬ್ಬ ಮಹಾತ್ಮರ ನೆನಪಿಗೋಸ್ಕರ ಇವತ್ತು ಬೆಳಗ್ಗೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇವತ್ತು ನಮ್ಮ ನಾಡಿಗೆ, ನಮ್ಮ ಕನ್ನಡಕ್ಕೆ ಅನೇಕ ಪ್ರಶಸ್ತಿಗಳನ್ನು ತರುವ ಮುಖಾಂತರ ಈ ನಾಡಿಗೆ ವಿಶ್ವಮಾನವನಾಗಿ, ಬಹುಶಃ ಈ ವಿಶ್ವಮಾನವ ಅಂತಕ್ಕಂಥ ಒಂದು ಪದದ ಅರ್ಥ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಕೊಟ್ಟಂಥ ಮಹಾತ್ಮ. ಇವತ್ತು ಕುವೆಂಪು ಅವರು ಯಾವುದೇ ಒಂದು ವ್ಯಕ್ತಿ ಅಥವಾ ಸಮಾಜದ ವಸ್ತು ಅಲ್ಲ, ಇಡೀ ನಾಡಿನ ಶಕ್ತಿ. ಅಂಥ ಮಹಾತ್ಮರ ಒಂದು ವಿಶ್ವಮಾನವ ಸಂದೇಶ ಅಂದರೆ ಯಾವುದೇ ರಾಷ್ಟ್ರದಲ್ಲಿ ಅವರು ಬರೆದಂಥ ನಾಟಕಗಳು, ಕಥೆಗಳು, ಕವನಗಳು, ಕಾದಂಬರಿಗಳು ಪ್ರತಿಯೊಂದು ಕೂಡ ಒಂದು ಉತ್ತಮ ಸಂದೇಶವನ್ನು ಈ ನಾಡಿನ ಜನತೆ ನೀಡುತ್ತದೆ. ಕುವೆಂಪು ಅವರು ಈ ನಾಡಿನಲ್ಲಿ ಇದ್ದಂಥ ಅಂಕುಡೊಂಕುಗಳು, ಮೌಢ್ಯಗಳು, ಜಾತಿಯಲ್ಲಿರ್ತಕ್ಕಂಥ ಅಸಮಾನತೆಗಳ ವಿರುದ್ಧ ನಾಡಿನ ಎಲ್ಲ ಜನರಿಗೂ ಒಂದು ಸಂದೇಶ ಕೊಟ್ಟು, ಎಲ್ಲ ಮನುಕುಲ ಒಂದೇ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಶಾಂತಿ ಸಂದೇಶವನ್ನು ನೀಡಿದಂಥ ದೊಡ್ಡ ಚೇತನ. ಇವತ್ತು ಅವರು ನಮ್ಮ ಮುಂದೆ ಇಲ್ಲ ಅಂದರೂ ಕೂಡ ಅವರು ನೀಡಿದಂಥ ಒಂದು ಸಂದೇಶ ನಮ್ಮ ಮುಂದೆ ಇದೆ. ಅಂಥ ಸಂದೇಶವನ್ನು, ಅವರ ಒಂದು ಉದ್ದೇಶಗಳನ್ನು ನಾವು ನೀವು ಎಲ್ಲ ಪಾಲನೆ ಮಾಡೋಣ. ಅದಕ್ಕೆ ಪೂರಕವಾಗಿ ಇವತ್ತು ಅವರ ಒಂದು ರಾಮಾಯಣ ದರ್ಶನ ಭಾಗದ ಒಂದು ಸಣ್ಣ ಸಂದರ್ಭವನ್ನು ಇವತ್ತು ನಾಟಕ ರೂಪದಲ್ಲಿ ನಮ್ಮ ಯೋಗೀಶ್ ಮತ್ತು ತಂಡದವರು ತರ್ತಾ ಇದ್ದಾರೆ. ಅದನ್ನು ನೀವೆಲ್ಲ ನೋಡಿ ಆನಂದಿಸಿ ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದಕ್ಕೆ ತಾವೆಲ್ಲ ಬಂದಿದ್ದು ಭಾಳ ಸಂತೋಷ ಅಂತ ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇದೀಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ವರ ಸರ್ ಅವರು ಕಾರ್ಯಕ್ರಮದ ಕುರಿತು ಶುಭಾಶಯವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಮುಂಭಾಗಿರ್ತಕ್ಕಂತಹ, ನಿಜವಾಗ್ಲೂ ಈ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ, ನಮ್ಮ ಯತೀಶ್ ಅವರು ಸಿದ್ಧವಾಗಲೇಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ಒಂದು 5 ನಿಮಿಷ ನಾನು ಮಾತಾಡಲೇಬೇಕಿದೆ. ಅವ್ರ ಕೋರಿಕೆ ಮೇಲೆ ನೀವು ಅನ್ಯತಾ ಭಾವಿಸಬಾರ್ದು. ನಾಟಕ ತುಂಬ ತಡವಾಗಿ ಆರಂಭ ಆಗ್ತಾ ಇದೆ. ಆದರೆ ಒಂದು ಸಂತೋಷ, ಆ ಅವಧಿಯಲ್ಲಿ ನಾವು ಅದ್ಭುತವಾದ ಗೀತೆಗಳನ್ನು ಕೇಳಿದ್ವಿ. ಆ ಗೀತೆಗಳನ್ನು ಗಾಯನ ಮಾಡಿದಂತಹ ಗಾಯಕಿ ನಿಜವಾಗ್ಲೂ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ, ಒಂದು ಅರ್ಥ, ಒಂದು ಕಾಲವನ್ನು ತುಂಬಿಕೊಡ್ತಕ್ಕಂಥದ್ದೊಂದು ಪ್ರಯತ್ನವನ್ನು ಬಹಳ ಸಾರ್ಥಕವಾಗಿ ಮಾಡಿದರು. ಹಾಸನದ ಎಲ್ಲರ ಪರವಾಗಿ ಭಾಗ್ಯಶ್ರೀ ಗೌಡ ಅವರಿಗೆ ನಾನು ನಿಜವಾಗ್ಲೂ ಕೃತಜ್ಞತೆಗಳನ್ನು ಹೇಳ್ತೇನೆ. ಬಹಳ ಸಂತೋಷ. ನಾನು ಈ ಕಿಷ್ಕಿಂಧ ಕಾಳಕ ರಾಮಾಯಣ ದರ್ಶನದಿಂದ ಏನು ಆಯ್ಕೆ ಮಾಡಿಕೊಂಡಿದ್ದಾರೆ, ಆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಾಗದ ಪ್ರಸ್ತುತಿಯನ್ನು ನೀವು ನೋಡ್ತಿದ್ದೀರಿ.
ನೋಡ್ತೀವಿ ಮುಂದೆ. ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡಲ್ಲ. ಆದರೆ ರಾಮಾಯಣ ದರ್ಶನ ಕಾವ್ಯದ ಬಗ್ಗೆ ಒಂದು ಮಾತನ್ನು ನಿಮ್ಮ ಹತ್ರ ನಾನು ಹೇಳಲೇಬೇಕು. ಇಡೀ ಜಗತ್ತಿನಲ್ಲಿ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯ ಶ್ರೇಷ್ಠ ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ. ನಾನು ಕೇವಲ ಕನ್ನಡ ಭಾಷೆಗೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇಲ್ಲ, ಭಾರತೀಯ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇಲ್ಲ, ಜಾಗತಿಕ ಮಟ್ಟದಲ್ಲಿ ಶ್ರೀರಾಮಾಯಣ ದರ್ಶನ ಒಂದು ಶ್ರೇಷ್ಠ ಕಾವ್ಯ ಯಾಕೆ? ಮೂಲ ಕಾವ್ಯದಲ್ಲಿ ಬರ್ತಕ್ಕಂತಹ ಸಣ್ಣ ಸಣ್ಣ ಪಾತ್ರಗಳನ್ನು ರಾಮನೆತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಕುವೆಂಪು ಅವರಿಗೆ ಸಲ್ಲುತ್ತೆ. ಸಾಕ್ಷಾತ್ ರಾಮನ ಎತ್ತರಕ್ಕೆ ಕೊಂಡೊಯ್ದಂತಹ ಕೀರ್ತಿ. ನಮಗೆ ಅನೇಕ ಪಾತ್ರಗಳು ಯಕಶ್ಚಿತ್ ಪಾತ್ರಗಳಾಗಿ ಕಾಣ್ತವೆ. ಬಹುಶಃ ಕೈಕೆಯ ಪಾತ್ರ ಇರ್ಬೋದು, ಮಂತ್ರೆಯ ಪಾತ್ರ ಇರ್ಬೋದು, ಈ ಪಾತ್ರಗಳನ್ನು ಜಗತ್ತು ನೋಡುವ ರೀತಿಯೇ ಬೇರೆ ಇದೆ. ಅನಿಷ್ಟ ಹೆಣ್ಣು, ಇವರಿಬ್ಬರಿಂದ ರಾಮನಂತವನಿಗೆ ಎಂತಹ ಸಂಕಟ ಬಂತು, ಹಾಗೆ ಹೀಗೆ ಅಂತೇಳೆಲ್ಲ ನೊಂದ್ಕೊಳ್ಳುವಂಥ ಸನ್ನಿವೇಶವನ್ನು ನಾವು ಹಿಡಿಶಾಪ ಹಾಕುವಂಥ ಸಂದರ್ಭವನ್ನೆಲ್ಲ ಕಾಣ್ತೇವೆ. ಆದರೆ ರಾಮಾಯಣ ದರ್ಶನ ಕಾವ್ಯವನ್ನು ಓದಿದ ಮೇಲೆ ಕೈಕೆಯೋ ಮಂತ್ರೆಯೋ ಚೀತು ಅನ್ನುವಂಥ ಪಾತ್ರಗಳಾಗಿ ಉಳಿಯೋಲ್ಲ. ಸೀತೆಗೆ ಮಿಗಿಲಾಗಿ ಬೆಳೀತಾರೆ. ಸೀತೆಯ ಪಾತ್ರಕ್ಕಿಂತ ಮಿಗಿಲಾಗಿ ಬೆಳೀತವೆ ಆ ಪಾತ್ರಗಳು. ಎಲ್ಲಿ ಬೆಳೀತವೆ ಈ ಪಾತ್ರಗಳು ಅಂತ ಅಂದರೆ ಆತ್ಮ ಮೂಲಕ. ಪ್ರತಿ ಪಾತ್ರಗಳು ತಮ್ಮ ದೋಷಗಳನ್ನು ಹೇಗೆ ತಿದ್ದುಕೊಂತ ಹೋಗ್ತವೆ ಅಂತ ಅಂದರೆ ಆ ಕಾವ್ಯವನ್ನು ಓದುವಾಗ ಒಂದು ವಿಶೇಷವಾದ ಅನುಭವವೇ ನಮಗಾಗ್ತದೆ. ಮಂತ್ರೆಯಂತಹ ಪಾತ್ರವನ್ನು ಹೇಗೆ ಚಿತ್ರಿಸ್ತಾರೆ ಕುವೆಂಪು ಅಂತ ಅಂದರೆ, ತದನಂತರದಲ್ಲಿ ರಾಮನನ್ನು ಹುಡುಕೊಂಡು ಸ್ವತಃ ಮಂತ್ರೆಯೇ ಹೊರಟು ಬಿಡ್ತಾಳೆ. ಇಲ್ಲಪ್ಪ, ನಾನು ಪರಮಪಾಪಿ, ಬಹಳ ನೀಚ ಕೆಲಸ ಮಾಡಿಬಿಟ್ಟಿದ್ದೇನೆ, ನನ್ನ ಪ್ರಾಯಶ್ಚಿತ್ತ ಎಲ್ಲಿದೆ ಅಂತ ಅಂದರೆ ರಾಮನನ್ನ ಕಾಲಿಡಿದು ಕರ್ಕೊಂಡು ಬಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಸುವವರೆಗೆ ನನಗೆ ಪ್ರಾಯಶ್ಚಿತ್ತ ಆಗಲ್ಲ ಅಂತ ಹೇಳಿ ತುಂಬ ಓದಿಸ್ತಾ ಹೊರಟು ಬಿಡ್ತಾರೆ ಪಾಪ. ಅವಳಿಗೆ ರಾಮ ಸಿಕ್ಕಲ್ಲ, ಅದು ಬೇರೆ ವಿಚಾರ. ಆದರೆ ಅವಳು ಹೋಗುವ ರೀತಿ ಇದೆಯಲ್ಲ, ಆ ಹೋಗುವ ರೀತಿಯ ಒಳಗೆ ಮಂತ್ರ ನಮ್ಮ ಎದೆಯ ಒಳಗೆ ಶಾಶ್ವತವಾಗಿ ನೆಲೆಸಿಬಿಡ್ತಾಳೆ. ಅಷ್ಟೇ ಅಲ್ಲ, ಮಂತ್ರ ಯಾಕೆ ನಾನು ತಪ್ಪು ಮಾಡಬೇಕಾಗಿ ಬಂತು ಅನ್ನೋದನ್ನು ತೋಡ್ಕೊತಾಳೆ, ಆ ಕಾವ್ಯದಲ್ಲಿ ತೋಡ್ಕೊತಾಳೆ. ರಾಮನ ಮೇಲೆ ನನಗೇನು ಸಿಕ್ಕಿಲ್ಲ, ಆದರೆ ರಾಮನನ್ನು ಎತ್ತಿ ಮುದ್ದಾಡಬೇಕು ಅಂತ ಅಂದ್ಕೊಂಡಾಗಲೆಲ್ಲ ಕೌಸಲ್ಯ ಇರ್ಬೋದು, ಸುಮಿತ್ರೆ ಇರ್ಬೋದು, ಇವರೆಲ್ಲ ನನಗೆ ಎಷ್ಟು ಅವಮಾನವಾಗಿ ನೋಡಿದ್ರು ಅಂತ, ನನ್ನನ್ನೆಷ್ಟು ಹಿಂಸಿಸಿದರು, ಎಷ್ಟು ಅಸಹ್ಯಕರವಾಗಿ ನೋಡಿದರು. ಆಗೆಲ್ಲ ನನಗೆ ನಾನು ಎತ್ತಿ ಮುದ್ದಾಡಲಿಕ್ಕೆ ಸ್ವಾತಂತ್ರ್ಯ ಇದ್ದ ಏಕೈಕ ಪಾತ್ರ ಅಂದರೆ ಭರತ. ಕೈಗೆ ಯಾವ ಅಳುಕು ಇಲ್ಲದೆ ನನ್ನ ಮಡಿಲಿಗೆ ಭರತನನ್ನು ಹಾಕ್ತಿದ್ಲು. ಯಾಕೆ ಉಳಿದವರು ಈ ಕುರೂಪಿ ಹೆಣ್ಣಿನ ಮಡಿಲಿಗೆ ಮಕ್ಕಳನ್ನು ಹಾಕ್ತಿರ್ಲಿಲ್ಲ? ಆಗ ನನಗೆ ಭರತನನ್ನು ಬಿಟ್ಟರೆ ಬೇರೆ ಯಾರೂ ಮುಖ್ಯ ಅಂತ ಅನ್ನಿಸ್ತಿರ್ಲಿಲ್ಲ. ನನ್ನ ಜೀವನಕ್ಕೆ ಇಷ್ಟು ಸುಖ ಕೊಟ್ಟಂತ ಭರತನಿಗೆ ನಾನು ಏನಾದರೂ ಕೊಡಬೇಕು, ಭರತನಿಗೆ ಏನಾದರೂ ನಾನು ಋಣ ತೀರಿಸಬೇಕು, ಭರತನಿಗೆ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದೆಲ್ಲ ಸಿಕ್ಕಬೇಕು ಅಂತೇಳಿ ಹಂಬಲಿಸುತ್ತೆ ಆ ಜೀವ. ಪಾಪ ತಪ್ಪೇನಿಲ್ಲ ಅದನ್ನು ನೋಡಿ. ಏನನ್ಸುತ್ತೆ ನಮಗೀಗ? ನೀವು ಕೇಳಿದ್ದೀರಿ, ನೀವು ಆ ಅಳ್ತಾ ಇದ್ದ ರಾಮನನ್ನು ಸಮಾಧಾನ ಪಡಿಸ್ತವಳು ಮಂತ್ರೆ, ನಗಿಸಿದವಳು ಮಂತ್ರೆ. ಆದರೆ ನಗ್ತಾ ಇರೋ ಮಗುವನ್ನು ಎತ್ಕೊಳ್ಳಿಕ್ಕೆ ಹೋದಾಗ ಕೌಸಲ್ಯ ಕೊಡಲ್ಲ. ಎಷ್ಟು ಅವಮಾನ ಆಗುತ್ತೆ ಮಂತ್ರೆಗೆ ಅಂತ. ಈ ಸಂದರ್ಭಗಳು ಮನಸ್ಸಿನಲ್ಲಿ ಘಾಸಿಯಾಗಿ ಹಾಗೆ ಉಳಿತವೆ. ಎಲ್ಲ ಸಿಟ್ಟನ್ನು ತೀರಿಸ್ಕೊಳ್ಳಿಕ್ಕೆ ಆ ಜೀವ ಕಾಯ್ತಾ ಇರುತ್ತೆ, ಎಲ್ಲ ಅಸಹನೆಯನ್ನ ಅವಮಾನವನ್ನು ತೀರಿಸ್ಕೊಳ್ಳಿಕ್ಕೆ ಕಾಯ್ತಾರೆ. ನೋಡಿ, ಕುವೆಂಪು ಅವರು ಇಂಥ ಪಾತ್ರಗಳನ್ನೆಲ್ಲ ಹೇಗೆ ಚಿತ್ರಿಸ್ತಾರೆ ಅಂತ ಅಂದರೆ ಎಲ್ಲ ವಿರಾಜಮಾನವಂಥ ಪಾತ್ರಗಳು. ಇಲ್ಲಿ ಕೂಡ ಅಷ್ಟೇ, ನೀವು ನೋಡ್ತಕ್ಕಂಥ ಕಾಳಗದಲ್ಲಿ ಕೂಡ ಅಷ್ಟೇ. ಕಿಷ್ಕಿಂಧ ಕಾಳಗದಲ್ಲಿ ವಾಲಿ ಸುಗ್ರೀವ ರಾಮಾಯಣದಲ್ಲಿ ಬಂದು ಹೋಗ್ತಕ್ಕಂಥ 2 ವಾನರ ಪಾತ್ರಗಳಾಗಿ ಮಾತ್ರ ಉಳಿಯೋಲ್ಲ. ಆ 2 ವಾನರ ಪಾತ್ರಗಳು ಮುಗಿಸ್ಕೊಂಡ್ಬಿಡಿ, ಆಗಲ್ಲ ನನಗೆ. ಒಂದು ಸಣ್ಣ ತತ್ವಪದ. ಭಿನ್ನ ಭೇದವ ಮಾಡಬೇಡಿ, ಇದರುನ್ನಂತ ತನವನ್ನು ಚೆನ್ನಾಗಿ ಕೇಳಿ. ಭಿನ್ನ ಭೇದವ ಮಾಡಬೇಡಿ, ಮನಿಮಾನಿ ತಿರುಗೋದು ಬೆಕ್ಕು, ಅಕ್ಕ ಮನಿಮಾನಿ ತಿರುಗೋದು ಬೆಕ್ಕು, ಅಣ್ಣ ಮನಿಮಾನಿ ತಿರುಗೋದು ಬೆಕ್ಕು. ಅಯ್ಯ ಲಿಂಗಾಯತ ಮನೆಯಲ್ಲಿ, ಕ್ವಾಂತಿಗರ ಮನೆಯಲ್ಲಿ, ಹಾರುವರ ಮನೆಯಲ್ಲಿ ಹಾಲು ನೆಕ್ಕದು, ಹಾಲು ನೆಕ್ಕದು, ಹಾಲು ನೆಕ್ಕದು ನೋಡಬೇಕು. ಅಯ್ಯ ಹೊಲೆಯಾರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬಾರ ಮನೆಯಲ್ಲಿ, ಗೌಡಾರ ಮನೆಯಲ್ಲಿ ಬಾಳು
ತಿನ್ನೋದು ಬಾಡು ತಿನ್ನೋದು ಬಾಡು ತಿನ್ನೋದು ನೋಡಬೇಕು. ಇಂಥ ಸರ್ವ ಜಾತಿಯ ಒಳಗ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವ ಮಾಡಬ್ಯಾಡಿ. ಸ್ವಾಮಿ ಹಸಿದವನೇ ಹೊಡೆಯ ಸುಸ್ತಾದವನೇ ಚಾಂಡಾಲಿ. ಸ್ವಾಮಿ ಹಸಿದವನೇ ಹೊಡೆಯ ಸುಸ್ತಾದವನೇ ಚಾಂಡಾಲಿ. ನಮ್ಮ ಹಿಂಬಾಗಿ ಕೊಲ್ಲೋ ಮೈಲಾರಲಿಂಗ 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 ಮಹಿಳಾರಲಿಂಗ ಮೈಲಾರಲಿಂಗ. ಅಯ್ಯ ಬಾಯಲ್ಲಿ ಬೆಲ್ಲ ಬಗಲಲ್ಲಿ ಕತ್ತರಿ. ಬಾಯಲ್ಲಿ ಬೆಲ್ಲ ಬಗಲಲ್ಲಿ ಕತ್ತಾರಿ. ಅಂಥ ಜಾತಿಗರ ಸಂಘ ಸೇರಾಲು ಬ್ಯಾಡಿ ಸೇರಾಲು ಬ್ಯಾಡಿ ಸೇರಾಲು ಬ್ಯಾಡಿ. ಭಿನ್ನ ಭೇದವ ಮಾಡಬ್ಯಾಡಿ. ಅದ್ಭುತವಾದ ಮಾತುಗಳು, ಹಾಗೆ ಅರ್ಥಪೂರ್ಣವಾದ ಮಾತುಗಳು, ಹಾಗೆ ಭಿನ್ನ ಭೇದವ ಮಾಡಬೇಡಿ ಎಂಬಂತಹ ಅದ್ಭುತ ಗಾಯನದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ಗೌಡ ಸರ್ಗೆ ಧನ್ಯವಾದಗಳು. ಇದೀಗ ನಗರಸಭೆ ಮಾಜಿ ಅಧ್ಯಕ್ಷರು ಡಾಕ್ಟರ್ ಎಚ್.ಎಸ್. ಅನಿಲ್ ಕುಮಾರ್ ಸರ್ ಅವರು ಕಾರ್ಯಕ್ರಮದ ಕುರಿತು ಶುಭಾಶಯವನ್ನು ಕೋರಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ರವಿ ನಾಗಪುರ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಧನ್ಯವಾದ. ವೇದಿಕೆಯ ಮೇಲೆ ಇರುವಂತಹ ಎಲ್ಲಾ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ನಾಟಕ ಶ್ರೀ ರಾಮಾಯಣ ದರ್ಶನ ಕೃತಿಯ ಆಯ್ದ ಭಾಗವಾದಂತಹ ಕಿಷ್ಕಿಂಧ ಕಾಳಗ ಈ ಒಂದು ನಾಟಕ ಶುರುವಾಗುತ್ತೆ. ದಯಮಾಡಿ ಎಲ್ಲರೂ ಕುರಿತು ನಾಟಕವನ್ನ ವೀಕ್ಷಿಸಬೇಕು ಅಂತ ಸಾಕು.
ಸುವರದಾಸೆ ಏನ್ ನಿನಗೆ? ನಿನ್ನ ಸೊಕ್ಕ ನಡಗಿಸುವೆನೆಂದು
ಅರ್ಪಿಸುವೆ ನಿನ್ನ ಸೇವೆಗೆ ನನ್ನ ಸರ್ವವನ್ನು. ಅಯ್ಯೋ ಮರುತಾತ್ಮಜನೇ, ನನಗೆ ಆ ಪುಣ್ಯವಿಲ್ಲ ಆಯ್ತಲ್ಲ. ಆಂಜನೇಯ, ನೀನಿದ್ದೇಕೆ ಮರುಗುತ್ತೇನೆ? ದೇವ, ತಿಂಗಳಾಯ್ತಿಲ್ಲ ನಡೆದ ಪೂರ್ವಂ ಬೇಡನೆ ಒಂದು ಪಗಲೆಂಬ ವಾನರ ಅರಣ್ಯ ವ್ಯಾಯಾಮ ಶಕ್ತಿಯನ್ನು ಬೇಯಿಸುತ್ತೇನೆ ಮೇಲೆ ಬಾಂಧವರಲ್ಲಿ ಕಳುಹಿಸುವ ದಣಿ ಕೇಳದಂತೆ
ಅವರಿಗೆ ಅವೀರನ